ನಮಸ್ಕರಿಸಿ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ. ಇವತ್ತು ನಿನ್ನೆ ದಿನ ಏನು ಸರ್ಕಾರ ಬರಗಾಲ ಘೋಷಣೆ ಮಾಡಿತ್ತು, ಅದರಲ್ಲಿ ಬಿಜಾಪುರ ಜಿಲ್ಲೆಯ 3 ತಾಲೂಕುಗಳನ್ನು ಮಾತ್ರ ಬರಗಾಲ ಘೋಷಣೆ ಮಾಡುವ ಮೂಲಕ ಬಿಜಾಪುರ ಜಿಲ್ಲೆಯ ಜನತೆಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಅರಿತ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರಾದ ಬಿ.ವಾ. ವಿಜೇಂದ್ರ ಕೂಡ ಒಂದು ಭಾರತೀಯ ಜನತಾ ಪಕ್ಷ ರಾಜ್ಯ ತಂಡ ಮಾಡಿ ಜಿಲ್ಲೆ ಕಳಿಸಿದಾಗ ಪತ್ರಿಕೆಗೆ ತಮ್ಮ ಪತ್ರಿಕೆ ಮೂಲಕ ನಾವು ನೋಡಿದ್ದೀವಿ. ಇಲ್ಲ ನಾವು ಬರಗಾಲ ಇದೆ ಅಂತಕ್ಕಂಥ ಸತ್ಯಾಂಶವನ್ನು ನೀವು ಹೇಳಿದಾಗ ಮತ್ತು ನೀವು ಇವತ್ತು ಬಿಜಾಪುರ ಜಿಲ್ಲೆ ಪರಿಪೂರ್ಣ ಜಿಲ್ಲೆಯನ್ನೇ ಬರಗಾಲ ಘೋಷಣೆ ಮಾಡಬೇಕಾದಂಥ ಉಸ್ತುವಾರಿ ಮಂತ್ರಿಗಳು ಯಾಕೆ ಅದು ಘೋಷಣೆ ಆಗಲಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಉಸ್ತುವಾರಿ ಮಂತ್ರಿಗಳಾದ MP ಪಾಟೀಲ್ ಕೇಳಬೇಕಾಗ್ತದೆ. ಯಾಕಂದ್ರೆ ನೀವು ನಿಮ್ಮ ಸರ್ವೆನೂ ಕೂಡ ಸರಿ ಇರಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಒಂದು ಮತಕ್ಷೇತ್ರಕ್ಕೆ ನೀವು ಸರ್ವೆ ಮಾಡಕ್ಕೆ ಹೋಗ್ತೀರಿ, ಬರಗಾಲ ವೀಕ್ಷಣೆ ಹೋಗ್ತೀರಂದ್ರೆ ಆ ಮತಕ್ಷೇತ್ರ ಶಾಸಕರಿಂದ ನೀವು ಆ ಸರ್ವೆ ಮಾಡಿದ್ರಿ. ಇದು ಯಾವುದು ನಿಮ್ಮದು ಇದು ಬರ ವೀಕ್ಷಣೆ ಅಂತಕ್ಕಂಥದ್ದನ್ನು ಇದು ಮೊದಲೇ ಇಲ್ಲಿ ಸ್ಟಾರ್ಟಿಂಗೇ ಫೇಲ್ ಆಗೈತೆ ನಿಮ್ದು ಬರ ವೀಕ್ಷಣೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ನಾನು ಇವತ್ತು MP ಪಾಟೀಲ್ ಇರ್ಬೋದು, ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಎಲ್ಲ ಕೆಲವೊಂದು ನಾವು ಅದು JDS ಶಾಸಕ ಕೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ನೀವು ನೈತಿಕ ಹೊಣೆ ಹೊತ್ತು ಏನು ಕಾಂಗ್ರೆಸ್ ಶಾಸಕರು ಬಿಜಾಪುರ ಜಿಲ್ಲೆ ಒಳಗಿದ್ದೀರಿ, ನೀವು ರಾಜೀನಾಮೆ ಕೊಡಲೇಬೇಕು. ಅದಕ್ಕಂತಲೂ ತಮ್ಮ ಇನ್ನೊಂದು ನನ್ನ ಉಸ್ತುವಾರಿ ಮಂತ್ರಿ ಹೇಳ್ತೇನೆ ನಾನು. ಯಾಕಂದ್ರೆ ತಾವು ಮುಂದಿನ ದಿನಮಾನದಲ್ಲಿ ಬಹಳಷ್ಟು ಕನಸು ಹೊತ್ತು ರಾಜಕಾರಣ ಮಾಡ್ತಾ ಇದ್ದೀರಿ. ಮುಂದಿನ ದಿನ ನೀವು ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಕನಸು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ನೀವು ಬಿಜಾಪುರ ಜಿಲ್ಲೆಗೆ ನೀವು ಬರಗಾಲ ಘೋಷಣೆ ಮಾಡಲು ನೀವು ವಿಫಲ ಆಗ್ತೀರಂದ್ರೆ ನಾವು ನಿಮಗೆ ಪ್ರಶ್ನೆ ಮಾಡಬೇಕಾಗೈತೆ. ಇದ್ರ ಬಗ್ಗೆ ಇನ್ನೂ ಕಾಲು ಮಿಂಚಿಲ್ಲ, ಪ್ರಯತ್ನ ಮಾಡಿ ಅವಕಾಶ ಇದ್ದೇ ಇರುತ್ತೆ. ಇದಕ್ಕೆ ನೀವು ಬಿಜಾಪುರ ಜಿಲ್ಲೆ ಸಂಪೂರ್ಣ ಘೋಷಣೆ ಮಾಡಿಸ್ಲೇಬೇಕಂತಕ್ಕಂಥ ಒತ್ತಾಯವನ್ನು ನಾವು ಭಾರತೀಯ ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಇವತ್ತು ನೀವು ಏನು ಒಂದು ವೇಳೆ ಬರಗಾಲ ಘೋಷಣೆ ಆಗಿತ್ತಂದ್ರೆ ಎಷ್ಟು ಅನುಕೂಲ ಆಕೈತೆ ರೈತರಿಗೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ತಾವು ಕೂಡ ಹೇಳಿಕೆ ಕೊಟ್ಟಿದ್ದೀರಿ. ಒಂದು ಬೆಳೆಯನ್ನು 3-4 ಸಲ ಬಿತ್ತಿ ಹರಿಗಿದಂಥ ಉದಾಹರಣೆಗಳಿದಾವೆ ಇಡೀ ಜಿಲ್ಲೆಯೊಳಗೆ. ನೀವು ಒಂದು ವೇಳೆ ಅದು ಬರಗಾಲದ ಘೋಷಣೆ ಆಗಿತ್ತಂದ್ರೆ ಇವತ್ತು ಸಾಕಷ್ಟು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಇವತ್ತು ಇನ್ಶೂರೆನ್ಸ್ ಅದು ನೀವು ಬರಗಾಲ ಘೋಷಣೆ ಆಗಿತ್ತಂದ್ರೆ ಮಿಡಲ್ ಸೀಸನ್ ಅಡ್ವರ್ಸಿಟಿ ಅಂತಕ್ಕಂಥ ಒಂದು 50% ದುಡ್ಡು ರೈತರ ಕೈಗೆ ಬಂದ್ಬಿಡ್ತೈತಿ. ನೀವು ಸರ್ಕಾರದಾಗ ದುಡ್ಡೊಂದು ಇಲ್ಲ ಕಡಿಕ ಇನ್ಶೂರೆನ್ಸ್ಗೆ ದುಡ್ಡೇ ಬರ್ತಿತ್ತು. ಅಂತ ಕರೆ ರೈತರಿಗೆ ಅನುಕೂಲ ಆಗ್ತಿತ್ತು. ಬರಗಾಲ ಘೋಷಣೆ ಮಾಡದ ಕಾರಣಕ್ಕಾಗಿ ಇವತ್ತು ಇನ್ಶೂರೆನ್ಸ್ ಕಂಪ್ನಿ ಕೂಡ ಮತ್ತೊಂದು ಡಿಲೇ ಆಗ್ತಕ್ಕಂಥದ್ದು. ಈ ರೀತಿ ಒಟ್ಟಾಗಿ ನೀವು ಕೇಂದ್ರದ ಮೇಲೆ ಬಡ್ ತೋರಿಸೋ ಕೆಲಸ ಬಿಡ್ರಿ. ನಮ್ಗೆ ಗೊತ್ತಿದೆ, ಯಾಕಂದ್ರೆ ಈಗ ಮಳೆ ಏನಾಗ್ತೈತಿ, ಎಲ್ಲ ಪಂಚಾಯಿತಿ ವಾರ ಇವತ್ತು ರೇಣಿಗೇಜ್ಗಳಿದಾವೆ. ರೇಣಿಗೇಜ್ಗಳ ಮೂಲಕ ಮಳೆಯನ್ನ ಗುರುತಿಸ್ತಕ್ಕಂಥ ಆಗ್ತೈತಿ. ಆದ್ರೆ ರೇಣಿಗೇಜ್ ಹೆಂಗಿರ್ತಾವಂದ್ರೆ ಎಷ್ಟು ಪರ್ಸೆಂಟೇಜ್ ಮಳೆ ಆಗೈತೆ ಅಂತಕ್ಕಂಥ ಕರೆ ಸರಿಯಾಗಿ ಪೂರ್ಣ ಮಾಹಿತಿ ಸಿಗೋದಿಲ್ಲ. ಮಳೆ ಆಗಿದೆ ಅಷ್ಟೇ ಹೇಳ್ತಕ್ಕಂಥದ್ದು. ಇಂಥ ಒಂದು ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಈಗ ನೀವು ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ನೀವು ಕೇಂದ್ರದ ಮೇಲೆ ಬಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ರಾಜ್ಯ ಸರ್ಕಾರ ನೀವು ಘೋಷಣೆ ಮಾಡಿದಂದ್ರೆ ರೈತರಿಗೆ ಇನ್ಶೂರೆನ್ಸ್ ಕಂಪನಿಯ ದುಡ್ಡು ಬರ್ತೈತಿ. ಮತ್ತು ಈಗ ಸಾಕಷ್ಟು ಸಲದ ಉದಾಹರಣೆ ಅದಾವ. ಕೇಂದ್ರ ಸರ್ಕಾರ ಇಲ್ದೇ ರಾಜ್ಯ ಸರ್ಕಾರಗಳು ಸುಮಾರು 1 ಹೆಕ್ಟೇರ್ಗೆ 7,500 ರಿಂದ 8,000 ದುಡ್ಡು ಕೊಟ್ಟಂತ ಉದಾಹರಣೆಗಳ ಹಿಂದಿನ ಸರ್ಕಾರ ತೆಗೆದು ನೋಡ್ರಿ. ನೀವು ಕೇಂದ್ರ ಸರ್ಕಾರ ಒಟ್ಟು ತೋರಿಸುವಂತವ್ರು ರಾಜ್ಯ ಸರ್ಕಾರ ಕೊಟ್ಟು ಉದಾಹರಣೆ ಅದಾವಲ್ಲ, ನೀವು ಯಾಕೆ ಕೊಡಬಾರ್ದು 1 ಹೆಕ್ಟೇರ್ಗೆ 7,500? ಒಂದ್ ವೇಳೆ ನೀವು ಬರಗಾಲ ಘೋಷಣೆ ಮಾಡಿದ್ರಂದ್ರೆ ನಿಮಗೇನಕ್ಕ ಯಾಕೆ ನೀವು ಘೋಷಣೆ ಮಾಡಿಲ್ಲ ಅಂದ್ರೆ ಈಗ ಒಮ್ಮೆ ಘೋಷಣೆ ಆಯ್ತಂದ್ರೆ ಇನ್ನು ನಾರ್ಮ್ಸ್ ಪ್ರಕಾರ SDRF ನಾರ್ಮ್ಸ್ ಪ್ರಕಾರ ಒಬ್ಬ ರೈತರಿಗೆ 1 ಹೆಕ್ಟೇರ್ಗೆ 8 ವರ್ಷ ಕೊಡ್ಬೇಕು. ಸುಮಾರು 7 ಲಕ್ಷ ರೈತರ ಹೆಕ್ಟೇರ್ ಭೂಮಿ ಅದ ಇಲ್ಲಿ. ಅಂದ್ರೆ ನಿಮ್ಮಲ್ಲಿ ದುಡ್ಡು ಇಲ್ಲದ ಕಾರಣಕ್ಕಾಗಿ ಇವತ್ತು ಬರಗಾಲ ಘೋಷಣೆ ಮಾಡದೆ ಇವತ್ತು ಏನ್ ಮಾಡಿ ಕಾಟಾಚಾರಕ್ಕೆ 1-2-3 ನೀವು ತಾಲೂಕನ್ನು ಘೋಷಣೆ ಮಾಡಿ ಇದು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಿದ್ರಿ. ನಾವು ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತೀನಿ, ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಜೊತೆಗೆ MP ಪಾಟೀಲ್ ಸಾಹೇಬ್ರೆ, ನಾವು ನಿಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ನಿಮ್ಮ ರಾಜೀನಾಮೆಗೆ ನಾವು ಹೋರಾಟ ಮಾಡಬೇಕಂತ ಎಚ್ಚರಿಕೆಯನ್ನು ತಮ್ಮ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇದು ರೈತರ ಇದು ನಾಡಿದು ಬಿಜಾಪುರ ಜಿಲ್ಲೆ, ಇಲ್ಲಿ ಬೇರೆ ಏನೂ ಅವಕಾಶಗಳಿಲ್ಲ ಬಹಳಷ್ಟು.
ಇಲ್ಲಿ ಬದುಕಿರೋದ ರೈತರ ಮೇಲೆ, ಪ್ರತಿಯೊಂದು ಜೀವಿ ಬದುಕೋದು ರೈತರ ಮೇಲೆ ಜಿಲ್ಲೆ ಇರೋದ್ರಿಂದ ಬೇಗನೆ ನಾವು ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿನೂ ಮಾಡ್ತೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೇಗನೆ ನೀವು ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಲೇಬೇಕು ಅಂತ ಹೇಳುವ ಮೂಲಕ ನಾನು ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಈಗ ಬರಗಾಲ ಘೋಷಣೆ ಸರ್ಕಾರ ಈಗ ರಿಯನ್ಗೇಜ್ ಮೀಟರ್ಸ್ ಅದೆಲ್ಲ ಪಂಚಾಯತಿ ವಾರ ಅದಾವ, ಅದನ್ನ ನೋಡ್ಬಿಡ್ತಾರೆ. ಅದನ್ನ ಆಧರಿಸಿ ಅವರು ಘೋಷಣೆ ಅದೇ ಸರ್ ನೋಡ್ರಿ, ಉಳಿದ ಕಡೆ ಮಳೆ ಆಗಿದೆ ಅಂದ್ರೆ 3 ತಾಲೂಕಲ್ಲಿ ಆಗಿಲ್ಲ, ಉಳಿದ ಕಡೆ ಸಬ್ಸಿಡೆಂಟ್ ಇದೆ. ರಿಯನ್ಗೇಜ್ ಒಂದು ಏನದ ಸರ್, ರಿಯನ್ಗೇಜ್ ಏನ್ ನೋಡ್ತಾರಲ್ಲ ಅದು ಒಂದು ಸ್ವಲ್ಪ ಮಳೆ ಆದ್ರೂ ಅದು ರೆಕಾರ್ಡ್ ಆಗಿಬಿಡ್ತೈತಿ. ಅದು 4 ತಿಂಗಳು ಸತತ ಮಳೆ ಆಗದೇ ಇದ್ರೆ ಮಾತ್ರ ಅದು ಬರಗಾಲ ಅಂತಕ್ಕಂಥ ಒಂದು ವಾತಾವರಣ ಹೋಗ್ತೈತಿ ಕೇಂದ್ರಕ್ಕೆ. ಅದೇನ ಮಳೆ ಸ್ವಲ್ಪ ಮಳೆ ಬಂದ್ರು ರೆಕಾರ್ಡ್ ಆಗಿಬಿಡ್ತೈತಿ, ಮಳೆ ಆಗೈತೆ. ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾದ ಕೆಲಸ ಅದು. ಯಾಕಂದ್ರೆ ಸಾಕಷ್ಟು ಕೇಂದ್ರ ಸರ್ಕಾರನೇ ಅದನ್ನೇನು ನಿಯಮಗಳನ್ನು ರೂಪಿಸಿದೆ, ಇಷ್ಟು ಮಳೆ ಪ್ರಮಾಣ ಆಗಬೇಕು ಅಥವಾ ಇಷ್ಟು ದಿನ ಡ್ರೈ ಇದ್ರೆ ಮಾತ್ರ ಬರ ಅಂತ ಘೋಷಣೆ ಮಾಡಬೇಕು ಅಂತ. ಅದರಲ್ಲೇ ನಿಮ್ಮ ಲೋಪ ಇದೆ. ಇದು ನಿಮ್ಮ ಕೇಂದ್ರ ಸರ್ಕಾರದ ನೀತಿ ನಿರೂಪಣೆನೇ ತಪ್ಪಿದೆ. ಹಂಗಾಗಿ ಇಲ್ಲಿ ಕೇಂದ್ರ ಅದರ ಆಧರಿಸಿ ಘೋಷಣೆ ಮಾಡಿದ್ದಾರೆ. ನಾನು ಹೇಳ್ತೀನಿ, ಈಗ ಸೈಂಟಿಫಿಕ್ ಯುಗ ಇದೆ, ಆದ ವ್ಯವಸ್ಥೆಯನ್ನು ಮಾಡಿದಾರೆ. ಅದೇ ಫೈನಲ್ ಹತ್ತಲ್ಲ, ಸಾಕಷ್ಟು ಉದಾಹರಣೆಗಳದಾವ. ಈ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ನೀವು ಘೋಷಣೆ ಮಾಡ್ರಿ, ಕೇಂದ್ರದವರು ಬರಲೇಬೇಕು. ಘೋಷಣೆ ಮಾಡ್ಬೇಕಂದ್ರೆ ನಿಮ್ಮ ಕಾನೂನು ಅಡೆತಡೆ ಆಗುತ್ತಲ್ಲ ಸರ್. ಕಾನೂನು ಅಡೆತಡೆ ಸಂಬಂಧ ಇಲ್ಲ, ರಾಜ್ಯ ಸರ್ಕಾರ ಘೋಷಣೆ ಮಾಡಕ್ಕಂತ ಅವಕಾಶಗಳಿಲ್ಲ. ಯಾಕಂದ್ರೆ ಘೋಷಣೆ ಮಾಡಿದ್ರು ಅವ್ರು ತೆಗೆದಾಕ್ತಾರೆ. ನೀವು ಬೆಳೆ ಸರ್ವೆ ಮಾಡಿದ್ರೆ ಸರ್ ಒಂದೇ ನಾರ್ಮ್ಸ್ ಇಲ್ಲ. ಬರೀ ಒಂದು ಬರಗಾಲ ಘೋಷಣೆ ಮಾಡ್ಬೇಕಂದ್ರೆ ಬರೀ ಎಣ್ಗೇಜ್ ಆಧಾರ ಮೇಲೆ ಇಲ್ಲ. ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳದಾವ, ಅದಕ್ಕೆ ಕಾರಣಗಳ ವಿಚಾರಗಳದಾವ. ಆ ವಿಚಾರ ಇಟ್ಕೊಂಡು ಬರಗಾಲ ಘೋಷಣೆ ಮಾಡಿದಾಗ ಅವ್ರು ಅದನ್ನು ಸಡನ್ ಆಗಿ ಕ್ಯಾನ್ಸಲ್ ಮಾಡೋದಿಲ್ಲ. ನೀವು ಘೋಷಣೆ ಮಾಡ್ರಿ, ಕೇಂದ್ರ ಸರ್ಕಾರದವ್ರು ನಂತರ ಅವ್ರ ಸಮೀಕ್ಷೆಗೆ ಬರ್ತಾರೆ. ಅವ್ರ ಸಮೀಕ್ಷೆಗೆ ಬರೋದಿಲ್ಲ ಅಂದ್ರೆ ನಿಮ್ ಜವಾಬ್ದಾರಿ ಅದಲ್ಲ ರಾಜ್ಯ ಸರ್ಕಾರದ. ಯಾಕೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳೇ ಸಾಕಷ್ಟು ಒಂದ್ ಹೆಕ್ಟರ್ಗೆ 8,000 ಕೊಟ್ಟ ಉದಾಹರಣೆಗಳದಾವ. ಅಧ್ಯಕ್ಷರೇ, ಕೇಂದ್ರ ಸರ್ಕಾರಕ್ಕೆ ನೀವು ರಾಜ್ಯ ಸರ್ಕಾರ ವರದಿ ಸಲ್ಲಿಸಬೇಕು. ಅದು ಏನಾರ ಇದೆಯಾ ನಿಮ್ಮ ಹತ್ರ? ಎಷ್ಟು ಹೆಕ್ಟರ್ ಹಾಳಾಗಿದೆ, ಇಲ್ಲಿ ಎಷ್ಟು ಮಳೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಮಳೆ ಆಗಿದೆ, ಇಷ್ಟು ಕೋಟಿ ಲಾಸ್ ಆಗಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಸಲ್ಲಿಸಬೇಕಲ್ಲ ರಾಜ್ಯ ಸರ್ಕಾರ. ಅದು ರಾಜ್ಯ ಸರ್ಕಾರ ಸಲ್ಲಿಸಿದೆಯೋ ಇಲ್ವೋ ಸರ್? ನೋಡ್ರಿ, ನಮ್ಮ ಅದು ಸಲ್ಲಿಸಿಲ್ಲ ಅಂದ್ರೆ ನೀವು ಒತ್ತಡ ಮಾಡಿರಿ ಸರ್. ಏನು ಮಾಡಿಲ್ರಿ ಅವರು. ಬರಗಾಲ ಘೋಷಣೆ ಆಯ್ತಂದ್ರ ಕೇಂದ್ರ ಪವರ್ಫುಲ್ ಇದೆ, ಸ್ಟ್ರಾಂಗ್ ಇದೆ, ಅವ್ರ ಕೊಡಕ್ ತಯಾರದಾರ ಅವ್ರು. ಈಗ ರಾಜ್ಯ ಸರ್ಕಾರ ಏನಾಗೈತಿ, ದಿವಾಳಿ ಆಗೈತಿ. ಈ ದಿವಾಳಿ ಅಂತಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಮಂತ್ರಿಗಳ ಮೂಲಕ, ಶಾಸಕರ ಮೂಲಕ ಈ ರೀತಿ ಬರೀ ನಾಟಕೀಯ ಪಾತ್ರಗಳನ್ನ ಮಾಡಕ್ ಹಚ್ಚಾರ ಎಲ್ಲರಿಗೆ. ಇವತ್ತು ಅನುದಾನದಲ್ಲಿ ಇರ್ಬೋದು, ಎಲ್ಲ ವಿಷಯದಲ್ಲಿ ಕೂಡ. ಸಿಂದಗಿ ತಾಲೂಕು ಎಷ್ಟು ಪ್ರದೇಶದ ಇದು ಆಗಿದೆ ಸರ್? ನೀವು ಸಿಂದಗಿ ತಾಲೂಕು ಬರ ಪೀಡಿತ ಪ್ರದೇಶಗಳಲ್ಲಿ ಎಲ್ಲ ತಿರುಗಿದ್ದೀರಿ. 50%. ಯಾವ್ಯಾವ ಬೆಳೆ ಇದು ಆಗಿದೆ ಅಂದಾಜು? ಇವತ್ತ ಹತ್ತಿ, ತೊಗರಿ ಕ್ರಾಪ್, ಮೇಜರ್ ಹತ್ತಿ, ತೊಗರಿ. ಅಂದ್ರೆ ಎಷ್ಟು ಹೆಕ್ಟೇರ್ ಆಗಿದೆ ಏನಾದ್ರು ತಾಂತ್ರಿಕವಾಗಿ? ಆಯ್ತು, ಅವರು ಘೋಷಣೆ ಮಾಡ್ಬೇಕು ಸರ್. ನಾನಲ್ಲಿ ಮಳೆ ಪ್ರಮಾಣ, ತೇವಾಂಶತೆ ಹಿಡಿತ ಸರ್. ತೇವಾಂಶತೆಗೆ ಎಷ್ಟು ಪ್ರಮಾಣ ಅದ ಎಲ್ಲ. ಅದು ಟೋಟಲ್ ಕ್ರಾಪ್ದು ನೀವು ಒಂದು ಡಯಾಗ್ರಾಮ್ ಅದು ಸಿಗ್ತದೆ, ಅದನ್ನು ನೀವು ಸ್ಟಡಿ ಮಾಡಬೇಕಲ್ಲ. ನೀವಾದ್ರೂ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಬೇಕಲ್ಲ. ಆತ್ಮೀಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಅಂಥದರಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇವಲ 101 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಬಿಜಾಪುರ ಜಿಲ್ಲೆ ಅದಕ್ಕೆ ಪ್ರಸಿದ್ಧ ಅಂದ್ರೆ ಗೋಳುಗುಮ್ಮಟ ಪ್ರತಿಧ್ವನಿಸುವುದಕ್ಕೂ ಪ್ರಸಿದ್ಧ, ಬರಗಾಲಕ್ಕೂ ಪ್ರಸಿದ್ಧವಾದಂತಹ ಜಿಲ್ಲೆ. ಇತ್ತೀಚಲಾಗಿ ನೀರಾವರಿ ಸ್ವಲ್ಪ ಎಲ್ಲ ಭಾಗಗಳಲ್ಲಿ ನೀರಾವರಿ ಇವತ್ತು ಬರ್ತಾ ಇದೆ. ಇಂಥ ನೀರಾವರಿ ಬಂದ ಪ್ರದೇಶದಲ್ಲಿ ಇವತ್ತು ನಮ್ಮನ್ನು ಯಾವ ರೀತಿ ಕಡೆಗಣಿಸಿದ್ದಾರೆ ಅಂದರೆ, ಕೇವಲ 3 ತಾಲೂಕುಗಳನ್ನು ಘೋಷಣೆ ಮಾಡಿ 10 ತಾಲೂಕುಗಳನ್ನು ಇವತ್ತು ಘೋಷಣೆಯಿಂದ ಕೈ ಬಿಟ್ಟಿದ್ದಾರೆ. ಮೊದಲು ಒಂದು ಪ್ರಸಿದ್ಧಿ ಇತ್ತು, ಇಂಡಿ ಮತ್ತು ಸಿಂದಗಿ ಬರಗಾಲಕ್ಕೆ ಪ್ರಸಿದ್ಧವಾದಂತಹ ಒಂದು ತಾಲೂಕತೆ ಒಂದು ಪ್ರಸಿದ್ಧಿ ಇತ್ತು. ಇವತ್ತು ನೋಡಿ ಅಲ್ಲ, ನಮ್ಮ ಭಾಗಕ್ಕೆ ಇವತ್ತು ವೀಕ್ಷಣೆ ಮಾಡಲು ಬಂದಿದ್ದರು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು, ಅಧಿಕಾರಿ ಬಂಧುಗಳು ಬಂದಿದ್ದರು, ಕನ್ನೋಳಿ ಭಾಗಕ್ಕೆ ಬಂದಿದ್ದರು. ಇವತ್ತು ಹತ್ತಿ ಒಣಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಿಂತಿದೆ. ಕಬ್ಬು ಇರಬಹುದು ನಮ್ಮ ಭಾಗದಲ್ಲಿ, ಸ್ವಲ್ಪ ಪ್ರದೇಶದಲ್ಲಿ ಕಬ್ಬಿದೆ. ಕಬ್ಬಿದ್ದರೂ 3-4 ಗಣಿಕೆ ಆಗಿ ಕಬ್ಬು ನಿಂತಿದೆ. ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ನಷ್ಟದ ಹಾದಿ, ಈ ವರ್ಷ ಖಂಡಿತ ನಷ್ಟದ ಹಾದಿಯಲ್ಲಿ ಹೋಗ್ತಾರೆ.
ಯಾಕಂದ್ರೆ ರೈತ ಬೆಳೆದಂತ ಕಬ್ಬು ಇಲ್ಲ. ಫ್ಯಾಕ್ಟರಿ ಇವತ್ತು ಸಕ್ಕರೆ ಕಾರ್ಖಾನೆ ಬೇಕಾದಷ್ಟು ಕಬ್ಬು ಇವತ್ತು ನಮ್ಮಲ್ಲಿ ಇಲ್ಲ. ಇಂಥದ್ರಲ್ಲಿ ಬರಗಾಲ ಇವತ್ತು ರೈತರ ನೆರವಿಗೆ ಸರ್ಕಾರ ಧಾವಿಸಿ ಬರಬೇಕಾಗಿತ್ತು. ಬರುವ ಸಮಯದಲ್ಲಿ ಕೇವಲ 3 ತಾಲೂಕನ್ನು ಘೋಷಣೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕು ಘೋಷಣೆ ಮಾಡಿ 10 ತಾಲೂಕನ್ನು ಘೋಷಣೆ ಮಾಡಿದ್ರು. ಅತ್ಯಂತ ಇವತ್ತು ಅಪರಾಧದ ಇವತ್ತು ರೈತರಿಗೆ ಒಂದು ಶಿಕ್ಷೆ ಬರೆ ಎಳೆಯುವಂತ ಶಿಕ್ಷೆ ಇವತ್ತು ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಹೇಳ್ತೀನಿ, ರೈತರ ನೆರವಿಗೆ ಬರಬೇಕಾದ್ರೆ, ರೈತನ ಬದುಕನ್ನು ಹಸನಾಗಿ ಮಾಡಬೇಕಾದ್ರೆ ಬರಗಾಲದ ಘೋಷಣೆ ಆಗಬೇಕು. ಬರಗಾಲ ಘೋಷಣೆ ಮಾಡಿದ್ರೆ ಇವರೊಂದೇ ರಾಜ್ಯ ಸರ್ಕಾರ ಕೊಡಲ್ಲ, ಅದರ ಜೊತೆಗೆ ಕೇಂದ್ರದ ಪಾಲು ಬರ್ತದೆ, ನಮಗೆ ಕೇಂದ್ರದ ಪಾಲು ಬರ್ತದೆ. ಅದಕ್ಕಾಗಿ ನೀವು ಘೋಷಣೆ ಮಾಡುವಂತ ಆದಷ್ಟು ಬೇಗನೆ ಅಧಿಕಾರಿಗಳು ನಮ್ಮಲ್ಲಿ ಆಗಿರುವಂತಹ ಮಳೆಯ ಪ್ರಮಾಣವನ್ನು ಆಧರಿಸಿ ಯಾವ ಆಧಾರದ ಮೇಲೆ ಇವರು ಬರಗಾಲದ ಘೋಷಣೆ ಮಾಡಿದ್ರು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ಆಧಾರದ ಮೇಲೆ ಇವರು ಬರಗಾಲದ ಘೋಷಣೆ ಮಾಡಿದ್ರು? ಮಳೆಯ ಪ್ರಮಾಣ ನೋಡಿದ್ರ ಏನಿಲ್ಲ, ಇವತ್ತು ತೇವಾಂಶವನ್ನು ನೋಡಿದ್ರ ಏನೂ ಇಲ್ಲ. ಯಾವ ರೀತಿ ಇವತ್ತು ಬರಗಾಲದ ಘೋಷಣೆ ಮಾಡಿದರೆ ನಮಗೆ ಇವತ್ತು ವಿಚಿತ್ರವಾಗಿದೆ. ರೈತ ತಲೆ ಮೇಲೆ ಹೊತ್ತು ಇವತ್ತು ಮುಗಿಲನ್ನು ನೋಡಿದ ಆಕಾಶದತ್ತ ನೋಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ನೀವು ತಕ್ಷಣ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಬೇಗನೆ ಇವತ್ತು ರೈತರ ಕಷ್ಟಕ್ಕೆ ಧಾವಿಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು. ಅವರ ಕಷ್ಟದಲ್ಲಿರುವಂತ ಕೈ ಹಿಡಿಯುವಂತ ಕೆಲಸ ಆಗಬೇಕು. ಬರೀ ದನಕರುಗಳಿಗೆ ಇವತ್ತು ಮೇವು ಸಿಗ್ತಾ ಇಲ್ಲ. ಇವತ್ತು ಅನೇಕ ಬೋರ್ವೆಲ್ಗಳು ಒಣಗಿ ಹೋಗಿವೆ. ಕುಡಿಯುವ ನೀರು ಬರುವ ದಿನಗಳಲ್ಲಿ ಕುಡಿಯುವ ನೀರಕ್ಕೂ ತೊಂದರೆ ಆಗ್ತಾ ಇದೆ. ಇವೆಲ್ಲವನ್ನು ಬರಗಾಲ ಇವತ್ತು ಪರಿಗಣಿಸಿ ಬರಗಾಲ ಅಂತ ಘೋಷಣೆ ಮಾಡಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿಯ ಆಸೀನರಾದ ನಮ್ಮ ಜಿಲ್ಲೆ ಅಧ್ಯಕ್ಷರು ಆದಿಯಾಗಿ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ನಮಸ್ಕರಿಸಿ, ಮಾಧ್ಯಮದ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ, ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿದೆ. ನಮ್ಮ ರಾಜ್ಯದಲ್ಲಿ 101 ತಾಲೂಕನ್ನು ಘೋಷಣೆ ಮಾಡಿದಾಗ ನೀವು ನಮ್ಮ ಜಿಲ್ಲೆಯಲ್ಲಿ 13 ತಾಲೂಕುಗಳಲ್ಲಿ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಂದರೆ ಬಿಜಾಪುರ, ಕೋಲಾರ ಮತ್ತು ನಿಡಗುಂದಿ. ಯಾಕಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಒರೆಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ. ಯಾಕಂದರೆ ಮೊದಲನೇ ಹಿಡಿದು ಅದು ಬಿಜಾಪುರ ಜಿಲ್ಲೆ ಬರಗಾಲ ಅಂತ ಏನು ಹಣಿಪಟ್ಟಿ ಇದೆ, ಇಂಡಿ ಮತ್ತು ಚಡ್ಚಾಣ ಭಾಗದಲ್ಲಿ ಯಾವಾಗಲೂ ಬರಗಾಲ ಇದ್ದುದಂತೂ ಎಲ್ಲರಿಗೂ ಗೊತ್ತಿದ್ದ ಮಾತಿದೆ. ಯಾಕಂದ್ರೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರು ವೀಕ್ಷಣೆ ಮಾಡಿದ್ದಾರೆ, ಆಮೇಲೆ ಸರ್ಕಾರದ ಶಾಸಕರು ವೀಕ್ಷಣೆ ಮಾಡಿದ್ದಾರೆ. ಅವರೆಲ್ಲ ಬರಗಾಲ ಘೋಷಣೆ ಮಾಡ್ತೀವಿ, ಬರಗಾಲದ ರೈತರಿಗೆ ತೊಂದರೆ ಅಂತೆಲ್ಲ ಹೇಳಿ ಪತ್ರಿಕೆಯಲ್ಲಿ ಹೇಳಿದರೆ, ಮೀಡಿಯಾದಲ್ಲೂ ಹೇಳಿದ್ದಾರೆ. ಯಾಕಂದ್ರೆ ಬರಗಾಲ ಘೋಷಣೆ ಆಗಲಿಲ್ಲ, ರೈತರಿಗೆ ನ್ಯಾಯ ಕೊಡಲಿಲ್ಲ. ಯಾಕಂದ್ರೆ ಈಗ ಸರ್ಕಾರ ಹೇಳಿ ಅವ್ರು ಏನು ಹೇಳ್ತಾರೆ, ಆಡಳಿತ ಪಕ್ಷದ ಶಾಸಕರು ಹೇಳ್ಬೋದಲ್ಲ, ರೈತರಿಗೆ ಏನು ಹೇಳ್ತಾರೆ? ಬರಗಾಲ ಘೋಷಣೆ ಮಾಡಿದ್ವಿ, ರೊಕ್ಕ ಕೊಡ್ಸಕ್ಕಾಗ್ತದ? ತಾವು ಮಿನಿಸ್ಟರ್ ಆಗ್ಬೇಕು ಮತ್ತೆ ಸಚಿವರು ಆಗ್ಬೇಕಂತ ಹೇಳಿ ಯಾರಿಗೆ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಭೇಟಿ ಆಗ್ತಾರೆ. ಒಬ್ಬ ರೈತರಿಗೆ ನ್ಯಾಯ ಕೊಡಿಸ್ರಿ. ಯಾಕಂದ್ರೆ ಸ್ವತಃ ಹೋಗಿ ವಿಸಿಟ್ ಮಾಡಿದರೆ ನಮ್ಮ ಜಿಲ್ಲೆ ಮಂತ್ರಿಗಳು ಪರಿಸ್ಥಿತಿ, ರೈತರದ ಏನು ಪರಿಸ್ಥಿತಿ ನೋಡಿದ್ದಾರೆ. ಯಾಕಂದ್ರೆ ಬೆಳೆಗಳು ಎಲ್ಲ ಹಾಳಾಗಿದೆ, ಮಳೆ ಇಲ್ಲಾರ. ಮತ್ತೆ ಎಲ್ಲ ನೋಡಿ ಮಾತ್ರ ಇನ್ನ ಘೋಷಣೆ ಆಗಿಲ್ಲಪ್ಪ ಅಂದ್ರೆ ಇದು ರಾಜ್ಯ ಸರ್ಕಾರದ ಬಹಳ ಖಂಡನೀಯ ವಿಷಯವಾಗಿದೆ. ಯಾಕಂದ್ರೆ ಇಡೀ ಜಿಲ್ಲೆಯನ್ನ ಬರಗಾಲ ಘೋಷಣೆ ಅಂತ ಮಾಡ್ಬೇಕಂತ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮುಖಾಂತರ ಕೇಳ್ಬೇಕು. ತಮಗೆಲ್ಲ ತಿಳಿದಂತ ವಿಷಯ ಇದೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ, ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ 13 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡೋದು ಬಿಟ್ಕೆಲೆ ರಾಜ್ಯ ಸರ್ಕಾರದವರು ಬರೀ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ತಾವು ನೋಡ್ತಾ ಇದ್ರು ಯಾವ ರೀತಿ ಸರ್ವೆ ಮಾಡ್ಯಾರ ನಮ್ಗೆ ತಿಳಿತಾ ಇಲ್ಲ. ಯಾಕಂದ್ರೆ ತಾವು ಪತ್ರಿಕಾ ಮುಖಾಂತರ ತಾವು ಎಲ್ಲ ಅಧಿಕಾರಿಗಳಿಗೆ ಮತ್ತು ಹಾಗೂ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕಾಗ್ತೈತೆ. ಯಾಕಂತಂದ್ರೆ ಈ ಸರ್ವೆ ಮಾಡೋದ್ರಾಗ ಸಾಕಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಅಧಿಕಾರಿಗಳು ಕೂಡ ತಿರುಗಾಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿಂದಗಿ, ಇಂಡಿ ಹಾಗೂ ನಮ್ಮ ದೇವರಪುರಿ ಮತಕ್ಷೇತ್ರಗಳಲ್ಲಿ ಇಡೀ ತಾಲೂಕು ಸರ್ವೆ ಮಾಡಿದಾಗ 75ರಿಂದ 80% ಬೆಳೆ ಹಾನಿಯಾಗಿದೆ ತಳಿಕೆಲೆ ಕೂಡ ಕಣ್ಣಾರೆ ಕಾಣ್ತಾ ಇದೆ. ಅದು ರೈತರ ಮತ್ತೊಮ್ಮೆ ಕಷ್ಟದ ಕೂಪಕ್ಕೆ ತಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್ವೆ ಮಾಡೋ ಅಧಿಕಾರಿಗಳು ಕಣ್ಣು ತೆಗೆದುಕೆಲ್ಲ ಸರ್ವೆ ಮಾಡ್ಬೇಕಂತ ಅವರಿಗೆ ತಮ್ಮ ಮುಖಾಂತರ ತಿಳಿಸಕ್ಕೆ ಇಚ್ಛೆ ಪಡ್ತಿದ್ದೇನೆ. ಯಾಕಂದ್ರೆ ಸರ್ವೆ ಮಾಡೋ ಬರೀ ಹೋಗ್ಕೆಲಕ್ಕೆ ಎಲ್ಲರೂ ಒಂದು ರೂಮ್ದಾಗ ಕೂತು ಸರ್ವೆ ಮಾಡೋರು ಆಗಲ್ಲ. ಅದು ಹಳ್ಳಿ ಅದು ಹೊಲಗಳಿಗೆ ಹೋಗ್ಕೆಲಿ ಇದು ಹಕ್ಕಿಕತೆ ನೋಡ್ಬೇಕಾದ್ರೆ ತಾವು ನೋಡಿದಿರಿ ಯಾವ ಊರಾಗ ಎಲ್ಲಿ ಸರ್ವೆ ಮಾಡೋ ಅಧಿಕಾರಿಗಳು ಇವತ್ತು ನಾ ತಮ್ಮ ಮುಖಾಂತರ ಚಾಲೆಂಜ್ ಮಾಡ್ತಾ ಇದ್ದೇನೆ.
ಎಲ್ಲರೂ ಹೋಗಿ ನಮ್ಗೆ ಇಂಥ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆ ಬೆಳೆ ಅದಾವ ಕೇಳಿ ಎಲ್ಲರೂ ಒಂದು 25% ಬೆಳೆ ಬರ್ತಾವ, ರೈತರಿಗೆ ಬೆಳೆ ಬರ್ತಾವ ಅವ್ರು ತಿಳಿಸ್ಕೊಟ್ರೆ ನಾವು ರಾಜಕೀಯ ನಿವೃತ್ತ ಆಗಕ್ಕೆ ಕೂಡ ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಬಂದವರು. ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕೇಳಿ, ಯಾಕಂದ್ರೆ ಈಗೆಲ್ಲ ಬುಸ್ನವ್ರು ಹೇಳಿದ್ರು ಈ ಬರಗಾಲದ ಘೋಷಣೆ ಮಾಡಿದ್ರೆ ರಾಜ್ಯ ಸರ್ಕಾರ ಆಟಿಲ್ಲ, ಕೇಂದ್ರ ಸರ್ಕಾರ ಅನುದಾನ ಕೂಡ ಬರ್ತೈತಿ. ಎರಡೂ ಅನುದಾನ ಕೂಡ ನಮ್ಮ ರೈತರಿಗೆ ಸ್ವಲ್ಪ ಮುಂಗಾರಂತೂ ಪೂರ್ಣ ಹೋಗ್ಬಿಡ್ತು, ಹಿಂಗಾರು ಕೂಡ ಮಳೆ ಆಗ್ತಾ ಇಲ್ಲ, ಹಿಂಗಾರು ಬಿತ್ತನೆ ಕೂಡ ಕುಂಠಿತಾಗಿದೆ. ಏನು ಹಿಂಗೆ ಈ ಎರಡು ಇಷ್ಟು ಕೆಟ್ಟ ಬರಗಾಲ ನಾವು 20 ವರ್ಷಗಳಿಂದ ನೋಡಿದಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಿದ್ವಿ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಯಾಕಂದ್ರೆ ಸಾಕಷ್ಟು ತೊಂದರೆಯಲ್ಲಿ ಇದ್ದಾರೆ, ಅವರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಮತ್ತೊಮ್ಮೆ ತಮ್ಮ ಅಧಿಕಾರಿಗಳನ್ನು ಕಣ್ಣು ತೆಗಿಸ್ಕೆಲೆ ಸರ್ವೆ ಮಾಡಕ್ಕೆ ಹಚ್ಕೆಲೆ ಒಳ್ಳೆ ರೀತಿಯಿಂದ ಸರ್ವೆ ಮಾಡಿ ಏನು ಆಕ್ಚುಲಿ ಟೆಕ್ನಿಕಲ್ ಏನು ಐತೆ ಅದನ್ನು ತಿಳಿಸ್ಕೆಲೆ ಬರಗಾಲದ ಘೋಷಣೆ ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ.